ರಿಯಲ್ ಅಂಡರ್ ವರ್ಲ್ಡ್ ರೌಡಿಗಳನ್ನ ಕರ್ಕೊಂಬಂದು ಆಕ್ಟ್ ಮಾಡಿಸಿದ ಮೂವಿ ಯಾವ್ದು ಗೊತ್ತಾ? 2003 ರಿಲೀಸ್ ಆದ ಈ ಮೂವಿಲಿ ರೌಡಿಗಳನ್ನ ಕರ್ಕೊಂಬಂದು ಆಕ್ಟ್ ಮಾಡಿಸಿದ್ರು ಅಂದ್ರೆ ನೀವು ನಂಬ್ತೀರಾ? ಇದನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. ಅದೇ ಆ ಕನ್ನಡದ ಮೂವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೀರೋ ಆಗಿ ಆಕ್ಟ್ ಮಾಡಿರೋ ಈ ಮೂವಿಲಿ ಡೈರೆಕ್ಟರ್ ಪ್ರೇಮ್ ಅಂಡ್ ಪ್ರೊಡ್ಯೂಸರ್ ಆನೇಕಲ್ ಬಾಲರಾಜ್ ಅವರು ಜೈಲಲ್ಲಿದ್ದ 23 ಅಂಡರ್ ವರ್ಲ್ಡ್ ಡಾನ್ ಗಳನ್ನ ಬೇಲ್ ಮೂಲಕ ರಿಲೀಸ್ ಮಾಡಿಸಿ ಅವ್ರಿಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸ್ ನ ಕೊಟ್ಟು ಅವ್ರ ಕೈಯಿಂದ ಆಕ್ಟ್ ಮಾಡಿಸಿದ್ರು. ರೌಡಿಗಳು ಜೈಲಿಂದ ಹೊರಗಡೆ ಬಂದ್ರೆ ಅವ್ರನ್ನ ಮುಗಿಸೋಕೆ ತುಂಬಾ ರೌಡಿ ಗ್ಯಾಂಗ್ಗಳು ಹಗಲು ರಾತ್ರಿ ಹೊಂಚಾಕೆ ಕಾಯ್ತಾನೆ ಇರ್ತಾರೆ. ಇಷ್ಟೆಲ್ಲ ರಿಸ್ಕ್ ಇಟ್ಕೊಂಡು ಆ 23 ರೌಡಿಗಳಿಗೆ ಸೆಕ್ಯೂರಿಟಿ ಕೊಟ್ಟು ಅವ್ರಿಗೆ ಬೇಕಾದಾಗ ಸಿಗರೇಟ್ ಗುಂಡು ಇದಷ್ಟೇ ಅಲ್ಲದೆ ಲೇಡಿ ಡಾನ್ ಮಾರಿಮುತ್ತನ ಇನ್ವೈಟ್ ಮಾಡಿದಾಗ ಅವರು ಮೂವಿಲಿ ಆಕ್ಟ್ ಮಾಡೋಕೆ ರಿಫ್ಯೂಸ್ ಮಾಡ್ತಾರೆ. ಬೆಂಗಳೂರು ಅಂಡರ್ ವರ್ಲ್ಡ್ ಸುತ್ತ ನಡೆಯೋ ಈ ಸ್ಟೋರಿಲಿ ಒಬ್ಬ ಯಂಗ್ಸ್ಟರ್ ರೌಡಿಗೆ ಲವ್ ಆದ್ರೆ ಹೇಗಿರುತ್ತೆ ಮತ್ತೆ ಆ ಲವ್ ನ ಅವ್ನು ಹೇಗೆ ಅವನ ಹುಡುಗಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ಈ ಮೂವಿ ಸ್ಟೋರಿ. ಈ ಮೂವಿಲಿ ಚಾಲೆಂಜ್ ಸ್ಟಾರ್ ದರ್ಶನ್, ಅಭಿನಯ್ ಶ್ರೀ, ಮೈಕೋ ನಾಗರಾಜ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ಡೈರೆಕ್ಟರ್ ಪ್ರೇಮ್ ಅವರು ಆಗಿನ ಕಾಲಕ್ಕೆ ಈ ತರ ಕ್ರಿಯೇಟಿವ್ ಐಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಮೂವಿನ ಹಿಟ್ ಆಗೋ ತರ ಮಾಡ್ತಾರೆ. ಇನ್ನು ಈ ಮೂವಿಗೆ ಮ್ಯೂಸಿಕ್ ಮಾಡಿರೋದು ಗುರುಕಿರಣ್ ಸರ್ ಅವರು. ಇದರಲ್ಲಿರೋ 5 ಹಾಡುಗಳು ಕೂಡ ಆಗಿನ ಕಾಲಕ್ಕೆ ತುಂಬಾನೇ ಸೂಪರ್ ಹಿಟ್ ಆಗಿದ್ದು. ಈ ಮೂವಿ ಕೆಂಚಲೋ ಮಂಚಲೋ ಸಾಂಗ್ ಅಲ್ಲಿ ಬರೋ ಈ ಲಿರಿಕ್ಸ್ ವಿರುದ್ಧ ಕರ್ನಾಟಕ ಮಹಿಳಾ ಆಯೋಗ ಸಂಘದವರು ಇದು ಮಹಿಳೆಯರ ಮೇಲೆ ಆಸಿಡ್ ಹಾಕೋಕೆ ಎನ್ಕರೇಜ್ ಮಾಡಿದಾಗುತ್ತೆ ಅಂತ ಈ ಮೂವಿನ ಬ್ಯಾನ್ ಮಾಡೋಕ್ಕೂ ಕೂಡ ಸೆನ್ಸಾರ್ ಬೋರ್ಡ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ರಿಸ್ಕ್ ಇಂದ ರಿಲೀಸ್ ಆದ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಅಂಡ್ ತುಂಬಾ ಲಾಂಗ್ ಥಿಯೇಟ್ರಿಕಲ್ ರನ್ ಕೂಡ ಸಿಕ್ತು. ಕನ್ನಡದ ಕಲ್ಟ್ ಕ್ಲಾಸಿಕ್ ಮೂವೀಸ್ ಗಳಲ್ಲಿ ಇದು ಕೂಡ ಒಂದು. ಡಿ ಬಾಸ್ ಫ್ಯಾನ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಈ ಮೂವಿನ ನೀವು ಎಷ್ಟೆಲ್ಲ ನೋಡಿದಿರಂತ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ಸಿನಿಮಾ ವಿತ್ ಅವರ್ ಪೇಜ್ ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ.